ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರ. ಫೆಬ್ರವರಿ 12ರಂದು ಮುಷ್ಕರಕ್ಕೆ ಕಾರ್ಮಿಕ ಸಂಘಟನೆ ಕರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಫೆಬ್ರವರಿ 12ರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿವೆ. ಇತ್ತ ತುಮಕೂರಿನಲ್ಲೂ ಸಾರ್ವಜನಿಕ ಮುಷ್ಕರ ನಡೆಯಲಿದ್ದು ರಸ್ತೆ ತಡೆದು ಪ್ರತಿಭಟನೆ ನಡೆಸುವುದಾಗಿ ಕಾರ್ಮಿಕ ಸಂಘಟನೆಗಳು ಘೋಷಿಸಿವೆ. ಇನ್ನು ತುಮಕೂರಿನಲ್ಲಿ ಮುಷ್ಕರ ನಡೆಸುವ ಸಲುವಾಗಿ ಕಾರ್ಮಿಕ ಸಂಘಟನೆಯ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಮುಷ್ಕರದ ಬಗ್ಗೆ ಮಾಹಿತಿ ನೀಡಿದರು. ಕೇಂದ್ರ ಸರ್ಕಾರ ಅನುಸರಿಸ್ತಾ ಇರೋ ಕಾರ್ಮಿಕ ವಿರೋಧಿ ನೀತಿಗಳನ್ನು ಖಂಡಿಸಿ ಈ ಮುಷ್ಕರ ನಡೆಸಲಾಗ್ತಾ ಇದ್ದು, ಮುಷ್ಕರದ ದಿನ ಉತ್ಪಾದನಾ ಚಟುವಟಿಕೆಗಳು ಹಾಗೂ ಸೇವಾ ವಲಯವನ್ನ ಸ್ಥಗಿತಗೊಳಿಸಿ ಹೋರಾಟ ನಡೆಸಲಾಗುವುದು ಅಂತ ಸಂಘಟನೆ ತಿಳಿಸಿತು. ಕಾರ್ಮಿಕರ ಹಕ್ಕುಗಳನ್ನು ದುರ್ಬಲಗೊಳಿಸುವ ನೀತಿಗಳನ್ನು ಹಿಂಪಡೆಯುವವರೆಗೂ ಹೋರಾಟ ಮುಂದುವರಿಯಲಿದೆ ಅಂತ ಕಾರ್ಮಿಕ ಸಂಘಟನೆಯ ಮುಖಂಡ ಎಚ್ಚರಿಕೆ ನೀಡಿದ್ರು. ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಭಾಗವಾಗಿ ತುಮಕೂರಿನಲ್ಲಿ ಕೈಗಾರಿಕೆಗಳನ್ನು ನಾವು ಕಾರ್ಮಿಕರು ಅವರ ಮುಷ್ಕರದಲ್ಲಿ ಭಾಗವಹಿಸಿ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಇರೋದಿಲ್ಲ. ಅಂಗನವಾಡಿ, ಬಿಸಿ ಊಟ, ಮುನ್ಸಿಪಲ್ಲು, ಪಂಚಾಯಿತಿ, ಹಮಾಲರು ಈ ಎಲ್ಲ ವಿಭಾಗದ ಕಾರ್ಮಿಕರು ಅವರ ಶ್ರಮವನ್ನು ಮಾರದೇ ತುಮಕೂರು ಜಿಲ್ಲೆಯ ವಿವಿಧ ಪ್ರತಿ ತಾಲೂಕಿನಲ್ಲೂ ಸಹ ದೊಡ್ಡ ಪ್ರಮಾಣದ ಪ್ರತಿಭಟನಾ ಮೆರವಣಿಗೆಗಳಿರ್ತವೆ ಮತ್ತು ರಸ್ತೆ ತಡೆ ಮತ್ತು ಕೇಂದ್ರ ಕಚೇರಿಗಳ ಪಿಕೆಟಿಂಗ್ ಕಾರ್ಯಕ್ರಮಕ್ಕೆ ಕರೆ ಕೊಟ್ಟಿದ್ದೀವಿ. ಭಾಳ ಮುಖ್ಯವಾಗಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನು ಗ್ರಾಮೀಣ ಜನರಿಗೆ, ಕೃಷಿ ಕೂಲಿಕಾರರಿಗೆ ಕೆಲಸ ಸಿಗ್ತಾ ಇತ್ತು, ಆ ಇಡೀ ಯೋಜನೆಯನ್ನು ಸಾಯಿಸುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹೊರಟಿದೆ. ಸೊ ಈಗ ರಾಜ್ಯಕ್ಕೆ ನ್ಯಾಯೋಚಿತವಾದಂತಹ ತೆರಿಗೆ ಪಾಲು ಸಿಗೋದಿಲ್ಲ. ಕೇಂದ್ರದ ಬಹುತೇಕ ಯೋಜನೆಗಳಿಗೆ ರಾಜ್ಯ ಸರ್ಕಾರದ ಮೇಲೆ ಹೊರೆಗಳಾಗ್ತದೆ. 14ನೇ ಹಣಕಾಸು ಆಯೋಗ ಭಾಳ ಸ್ಪಷ್ಟವಾಗಿ ರಾಜ್ಯಗಳ ಪಾಲನ್ನು 42% ಹೆಚ್ಚಳ ಮಾಡಬೇಕು ಅಂತ ಹೇಳಿದರೂ ಸಹ ಕೇಂದ್ರ ಸರ್ಕಾರ ಇದುವರೆಗೂ 34%ಗಿಂತ ಹೆಚ್ಚಿಗೆ ಕೊಟ್ಟಿಲ್ಲ. ಇನ್ನು ಮುಷ್ಕರದ ಭಾಗವಾಗಿ ಕಾರ್ಮಿಕ ಸಂಘಟನೆಗಳು 11 ಬೇಡಿಕೆಗಳನ್ನು ಮುಂದಿಟ್ಟಿವೆ. 4 ಲೇಬರ್ ಕೋಡ್ಗಳನ್ನು ರದ್ದುಗೊಳಿಸಬೇಕು, ನರೇಗಾ ಯೋಜನೆಯನ್ನ ಬಲಪಡಿಸಿ ಪುನಃಸ್ಥಾಪಿಸಬೇಕು, ಬೀಜ ಮಸೂದೆಯನ್ನ ತಕ್ಷಣವೇ ಹಿಂಪಡೆಯಬೇಕು, ಎಲ್ಲ ಗುತ್ತಿಗೆ ಕಾರ್ಮಿಕರನ್ನ ಕಾಯಂ ಮಾಡಬೇಕು ಎಂಬ ಬೇಡಿಕೆಯನ್ನ ಇಟ್ಟಿದ್ದು. ಇದಲ್ಲದೆ ಕಾರ್ಮಿಕರ ಕೂಲಿ, ಉದ್ಯೋಗ ಭದ್ರತೆ ಸೇರಿದಂತೆ ಹಲವು ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಅಂತ ಆಗ್ರಹಿಸಿದ್ರು. ಪ್ರಮುಖ ಬೇಡಿಕೆಗಳು ಇದೇ ತಿಂಗಳು ಫೆಬ್ರವರಿ 12ನೇ ತಾರೀಕು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ಕೇಂದ್ರ ಕಾರ್ಮಿಕ ಸಂಘಟನೆಗಳ ಕರೆಯ ಮೇರೆಗೆ ನಾವು ತುಮಕೂರಿನಲ್ಲಿ ಮುಷ್ಕರವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಪ್ರಮುಖವಾದಂಥ ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ಏನೊಂದು ಕೇಂದ್ರ ಸರ್ಕಾರ ಕಾರ್ಮಿಕ ಕಾನೂನುಗಳನ್ನು ಒಟ್ಟು 44 ಇದ್ದಂಥ ಕಾನೂನುಗಳನ್ನು ಕೇವಲ 4 ಕೋಡ್ಗಳನ್ನಾಗಿ ಮಾಡಿದೆ. ಇದು ಆ ಬಂಡವಾಳಶಾಹಿ ಪರವಾಗಿರ್ತಕ್ಕಂಥ ಕಾನೂನು. ಅಂದರೆ ಈ ಕಾನೂನನ್ನು ಹಿಂಪಡಿಬೇಕು ಅಂತೇಳ್ಬಿಟ್ಟು, ಯಾಕಂದರೆ ಇವತ್ತು ಆ ಒಂದು ಕಾನೂನು 4 ಸಂಹಿತೆಗಳನ್ನು ಮಾಡಿರೋದ್ರಿಂದ ಏನಾದರೂ ಇವತ್ತು ಕಾರ್ಮಿಕರಿಗೆ ಅನುಕೂಲ ಆಗ್ತದೆ ಅಂದರೆ ನಾವು ಅದನ್ನು ಸ್ವಾಗತ ಪಡಿಸ್ತಾಯಿದ್ವು. ಆದರೆ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ ಆಗಿರ್ತಕ್ಕಂಥದ್ದು ಕಾಣ್ತಾ ಇದೆ. ಈಗ ಉದಾಹರಣೆಗೆ ಒಂದು ಹೇಳಬೇಕು ಅಂತ ಹೇಳಿದ್ರೆ, ಈಗ ಗ್ರಾಜ್ಯುಟಿ ಆ್ಯಕ್ಟ್ ಅಂತ ಒಂದು ಹೇಳ್ತಾ ಇದ್ದಾರೆ. 1 ವರ್ಷಕ್ಕೆ, ಈಗ ಹಿಂದೆ 5 ವರ್ಷಕ್ಕೆ ಗ್ರಾಜ್ಯುಟಿ ಇತ್ತು, 5 ವರ್ಷ ಕಂಟಿನ್ಯೂಸ್ ಕೆಲಸ ಮಾಡಿದವ್ರಿಗೆ. ಆದರೆ ಇವಾಗ 1 ವರ್ಷಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ನ್ಯಾಯ ಅಂತ ಹೇಳ್ಬಿಟ್ಟು ನಾವು ಕೇಳಬೇಕಾಗಿದೆ. ಯಾಕಂದರೆ ಇವತ್ತು ಎಲ್ಲಿ ನೋಡ್ರೂ ಬರೀ ಗುತ್ತಿಗೆ ಕಾರ್ಮಿಕ ಪದ್ಧತಿ ಜಾಸ್ತಿ ಆಗ್ತಾ ಇದೆ. ಈ 1 ವರ್ಷದ ಒಳಗಡೆನೂ ಸಹ ಅವರು ಕೆಲಸ ಕೊಡದಲೇ ಇರ್ತಕ್ಕಂಥ ಆ ಸಂದರ್ಭ ಒದಗಿ ಬರ್ತಾ ಇದೆ. ಯಾಕಂದರೆ ಇವತ್ತು 1 ವರ್ಷ ಅಂತ ಏನು ಕೇಂದ್ರ ಸರ್ಕಾರ ಈ ಒಂದು ಸಮಿತಿಯ ಒಳಗೆ ಜಾರಿಗೊಳಿಸಿದೆ, ಆದರೆ 1 ವರ್ಷಕ್ಕೆ 1 ದಿವಸ ಕಡಿಮೆ ಮಾಡಿ ಇವತ್ತು ಕಾರ್ಮಿಕರನ್ನು ಮೋಸ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಕಾಣ್ತಾ ಇದ್ವಿ. ತುಮಕೂರಿನಲ್ಲೂ ಕಾರ್ಮಿಕ ಸಂಘಟನೆ ಮುಷ್ಕರಕ್ಕೆ ವ್ಯಾಪಕ ಬೆಂಬಲ ವ್ಯಕ್ತವಾಗುವ ನಿರೀಕ್ಷೆ ಇದ್ದು ರಸ್ತೆ ತಡೆದು ಪ್ರತಿಭಟನೆ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮುಷ್ಕರದ ಪರಿಣಾಮವಾಗಿ ಸಾರ್ವಜನಿಕರಿಗೆ ತೊಂದರೆಯಾಗುವ ಸಾಧ್ಯತೆ ಇದ್ರೂ ಕಾರ್ಮಿಕರ ನ್ಯಾಯಸಮ್ಮತ ಬೇಡಿಕೆಗಳಿಗೆ ಸರ್ಕಾರ ಗಮನ ಹರಿಸಲೇಬೇಕು ಅಂತ ಕಾರ್ಮಿಕ ನಾಯಕರು ಒತ್ತಾಯಿಸಿದರು. ಕ್ಯಾಮರಾ ಪರ್ಸನ್ ಸಂಜಯ್ ಆರಾಧ್ಯ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.